ಇವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡೋಣ. ಇದು ಆಲ್ರೆಡಿ ತುಂಬ ಫೇಮಸ್ ಆಗಿರೋ ರೆಸಿಪಿನ ನಾನು ಇವಾಗ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. 7 ಕಪ್ ಅಂತ ಅಂದ್ಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಕರೆಕ್ಟಾಗಿ ನಾನು 7 ಕಪ್ ಅಂದರೆ ಲೈಕ್ ಒಂದೇ ಕಪ್ಪಲ್ಲಿ 7 ಥರ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. 1 ಕಪ್ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗುವಂಥ ಯಾವ ಡ್ರೈ ಫ್ರೂಟ್ಸ್ನಾದರೂ ತೊಗೋಬೋದು. ಹಾಗೆ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನನಗೆ ಅಂದರೆ ಸ್ವೀಟ್ ತುಂಬ ಇರಬಾರ್ದು, ಮೈಲ್ಡಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ 1 ಕಪ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಹಾಲು, 1 ಕಪ್ಪು ತುಪ್ಪ, 1 ಕಪ್ ಕಾಯಿ ತುರಿ. ಓಕೆನಾ, 7 ಕಪ್ ಆಗುತ್ತೆ. ನೀವು ಡ್ರೈ ಫ್ರೂಟ್ಸ್ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇದು ಏನು ಕಾಯಿ ತುರಿ ಒಂದೇ ಕಪ್ ತೊಗೊಳ್ಳಿ, 1 ಕಪ್ಪಿಂದ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಅದು ಕೂಡ ಏನಂತಾರೆ ಎಣ್ಣೆ ಅಂಶ ಇರುತ್ತಲ್ವ, ಹಾಗಾಗಿ ಲಾಸ್ಟಿಗೆ ಅದು ಆ ಒಂದು ಹದ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಕರೆಕ್ಟಾಗಿ ಇದಿಷ್ಟು ನೀಟಾಗಿ 7 ಕಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ಒಂದು ಸಲ ಏನು ಗ್ಯಾಸಿಗೆ ಇಡೋಕ್ಕಿಂತ ಮುಂಚೆ ಕಡಲೆ ಹಿಟ್ಟು ಗಂಟು ಹೋಗೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ನೀಟಾಗಿ ಗಂಟೆಲ್ಲ ಹೋದ್ಮೇಲೆ ನಾನಿವಾಗ ಗ್ಯಾಸಲ್ಲಿ ಇಟ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ 20 to 25 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೋಬೇಕು. ಆವಾಗ ಮಾತ್ರ ನಿಮಗೆ ಬೇಕಾಗಿರೋ ಹದ ಬರೋದು ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಮಾಡಿದಾಗ ನಿಜ ಬಂದಿಲ್ಲ, ಸೆಕೆಂಡ್ ಟೈಮ್ ಮಾಡಿದಾಗ ಬಂದಿದ್ದು. ಅದು ಫಸ್ಟಿಗೆ ಗೊತ್ತಾಗಲ್ಲ, ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು 20 ಮಿನಿಟ್ಸು ಕೂಡ. ಆವಾಗ ಯಾವುದೇ ರೀತಿ ಗಂಟು ಏನೂ ಆಗೋಲ್ಲ, ನೀಟಾಗಿ ನಮಗೇನು ಒಂದು ಅದ ಟೇಸ್ಟು ಎಲ್ಲ ಬೇಕೋ ಅದು ಬರುತ್ತೆ ಅಂತ ಹೇಳ್ಬೋದು. ಹಸಿ ವಾಸನೆ ಅದು ಯಾವುದೂ ಇರೋಲ್ಲ ಲೋ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ. ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ, ಬಟ್ ಆ ಒಂದು ಹಸಿ ವಾಸನೆ ಇರುತ್ತೆ ಕಡಲೆ ಹಿಟ್ಟಿಂದು. ನಾವು ಫಸ್ಟಿಗೆ ಕಡಲೆ ಹಿಟ್ಟನ್ನು ಹುರ್ಕೊಂಡಿರಲ್ಲ, ಹಾಗಾಗಿ ಡೈರೆಕ್ಟಾಗಿ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ನೀಟಾಗಿ ಲೋ ಫ್ಲೇಮಲ್ಲಿ 20 to 25 ಮಿನಿಟ್ಸ್ ಮಾಡ್ಕೋಬೇಕು. ಅಂದರೆ ಹುರ್ಕೊಳ್ಬೇಕು ನೀಟಾಗಿ. ನೋಡ್ತಾ ಇರ್ಬೋದು ಹೇಗೆ ಅದು ಅಂದರೆ ಲೈಕ್ ಫಸ್ಟಿಗೆ ಹೇಗಿತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಹೇಗೆ ಚೇಂಜ್ ಆಗುತ್ತೆ ಅಂತ. ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಅದು ಆಲ್ಮೋಸ್ಟ್ ಫುಲ್ ಕುಕ್ ಆಗಿದೆ. ಹಾಗೆ ಪಾತ್ರೆಯಿಂದ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಜಸ್ಟ್ ಕೈ ಅಂದರೆ ಡಿಪ್ ಮಾಡಿ ತೆಗೆದ್ರೆ ಅದು ಗಟ್ಟಿಯಾಗಿಬಿಡುತ್ತೆ, ಆವಾಗ ಕುಕ್ ಆಗಿದೆ ಅಂತ ಅರ್ಥ. ಅದೇ 25 ಮಿನಿಟ್ಸ್ ಅಂತೂ ಮಿನಿಮಮ್ ಬೇಕು, ಆವಾಗ ಮಾತ್ರ ಅದು ಕುಕ್ ಆಗಿದೆ ಅಂತ. 20 to 25 ಮಿನಿಟ್ಸ್ ಆದಮೇಲೆ ಅದು ಅಂದರೆ ಪಾತ್ರೆಯಿಂದ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿರೋ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಈಗ ಒಂದು 10 to 15 ನಿಮಿಷ ಬಿಡಬೇಕು, ಸ್ವಲ್ಪ ತಣ್ಣಗಾಗಲಿ ಅಂತ. ತಣ್ಣಗಾದಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ಏನು ಟೇಸ್ಟಿಯಾಗಿರೋವಂಥ ಒಂದು ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ. ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಮಾಡಿದಾಗ ನಿಜ ಎಕ್ಕುಟ್ಟು ಹೋಗಿತ್ತು, ಸೆಕೆಂಡ್ ಟೈಮ್ ಮಾಡಿದಾಗೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈಸಿಯಾಗಿ ಟೇಸ್ಟಿಯಾಗಿರೋಂಥ ಒಂದು ರೆಸಿಪಿ ಇದು. ಈ ಒಂದು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೆ ರೆಸಿಪೀಸ್ಗಾಗಿ.